ಕಳೆದ 6-7 ತಿಂಗಳುಗಳಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತಹ ಕೇಸ್ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ವಿರುದ್ಧದ ಮೂಡಾ ಕೇಸ್. ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಸಿಟ್ಟಿಂಗ್ ಸಿಎಂ ವಿರುದ್ಧ ಗಂಭೀರವಾದಂತಹ ಆರೋಪ ಬಂತು. ಅಧಿಕಾರ ದುರ್ಬಳಕೆ ಮಾಡಿಕೊಂಡು 14 ಸೈಟ್ಗಳನ್ನು ಅಕ್ರಮವಾಗಿ ತಮ್ಮ ಪತ್ನಿಗೆ ಲಾಭವಾಗುವಂತೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನೋದು ಆರೋಪ. ಈಗ ಆ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ಮುಗಿಸಿದೆ. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಕುಟುಂಬದ ಇನ್ನಿಬ್ಬರು ಜೊತೆಗೆ ಭೂಮಿಯ ಮಾಲೀಕ 4 ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಮೂಡಾದಿಂದ 14 ಬದಲಿ ಸೈಟ್ ಪಡೆದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್. ಸಿದ್ದರಾಮಯ್ಯನವರು ಯಾವುದೇ ತಪ್ಪಾಗಿಲ್ಲ, ಅಧಿಕಾರ ದುರ್ಬಳಕೆಯಾಗಿಲ್ಲ, ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಅನ್ನ ನಾಳೆ ಫೈಲ್ ಮಾಡುತ್ತೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಮತ್ತು ಇತರೆ 3 ಜನ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ನಾಳೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಕ್ಲೀನ್ ಚಿಟ್ ಕೊಟ್ಟಂತಹ ಲೋಕಾಯುಕ್ತ ಈಗ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಒಂದು ನೋಟಿಸ್ ಕೊಟ್ಟಿದೆ. ನೀವು ಕೊಟ್ಟ ದೂರಿಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ನೋಟಿಸ್ ಕೊಡಲಾಗಿದೆ. ನಿಮಗೇನಾದ್ರೂ ತಕರಾರಿದ್ರೆ ನಮ್ಮ ತನಿಖೆಯ ವಿಷಯವಾಗಿ, ನಮ್ಮ ಅಂತಿಮ ವರದಿಯ ವಿಷಯವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ 1 ವಾರದ ಒಳಗೆ ಅರ್ಜಿ ಸಲ್ಲಿಸಿ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. 1 ವಾರದಲ್ಲಿ ಕೋರ್ಟ್ಗೆ ಹಾಜರಾಗಿ ತಕರಾರು ಸಲ್ಲಿಸಬಹುದು ಅಂತ ಸ್ನೇಹಮಯಿ ಕೃಷ್ಣ ಈ ಕೇಸ್ನ ದೂರುದಾರ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಲೋಕಾಯುಕ್ತ. ಕಳೆದ ವರ್ಷ ಜೂನ್ನಲ್ಲಿ ಆರಂಭವಾದಂತಹ ಪ್ರಕರಣ ಇದು. ಆಗಿನಿಂದ ಈಗಿನವರೆಗೆ ನಿರಂತರವಾದ ಕಾನೂನು ಹೋರಾಟಗಳಾದವು. ತನಿಖೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಾಯಿತು, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಇದೆಲ್ಲವೂ ಮುಗಿದು ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ನಾಳೆ ಅಧಿಕೃತವಾಗಿ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇರಲಿ 3 ರೀತಿಯ ರಿಪೋರ್ಟ್ಗಳನ್ನು ಕೋರ್ಟ್ಗೆ ಸಲ್ಲಿಸಲಾಗುತ್ತೆ ತನಿಖಾ ಸಂಸ್ಥೆಗಳು. ಒಂದು ಚಾರ್ಜ್ ಶೀಟ್ ಅಂದರೆ ಯಾವುದೇ ದೂರಿಗೆ ಸೂಕ್ತ ಸಾಕ್ಷಿ ಸಿಕ್ಕು ಆರೋಪ ಪೊಲೀಸರ ತನಿಖೆಯಲ್ಲಿ ಸಾಬೀತಾದರೆ ಆಗ ಚಾರ್ಜ್ ಶೀಟ್ ಅನ್ನು ಮಾಡಲಾಗುತ್ತೆ. ಆರೋಪ ಪಟ್ಟಿ, ದೋಷಾರೋಪ ಪಟ್ಟಿ ಅಂತ ಕರೀತಾರೆ ಕನ್ನಡದಲ್ಲಿ. ದೂರಿನಲ್ಲಿರುವಂತಹ ಯಾವ ಆರೋಪಗಳಿಗೂ ಸಾಕ್ಷ್ಯ ಸಿಗಲಿಲ್ಲ ಅಂದರೆ, ಪೊಲೀಸರಿಗೆ ಸಾಕ್ಷ್ಯ ಸಿಗಲಿಲ್ಲ ಅಂದ್ರೆ ಆಗ ಬಿ ರಿಪೋರ್ಟ್ ಸಲ್ಲಿಸಲಾಗುತ್ತೆ. ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕೇಸ್ನಲ್ಲಿ ಏನೇನೂ ಇಲ್ಲ, ಈ ಕೇಸ್ನಲ್ಲಿ ಮೆರಿಟೇ ಇಲ್ಲ ಅಂದಾಗ ಪೊಲೀಸರು ಸಿ ರಿಪೋರ್ಟ್ ಮಾಡಿ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ ಹೇಳೋದೇನು? ಸಾಕ್ಷ್ಯ ಇಲ್ಲ ಅಂತ. ಮೊದಲಿಗೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ರು ಅಂತ ನೋಡಿ. ಸಿದ್ದರಾಮಯ್ಯ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರೇ ಮೊದಲನೇ ಆರೋಪಿ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ 2ನೇ ಆರೋಪಿ. ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ 3ನೇ ಆರೋಪಿ. ಭೂಮಿಯ ಮಾಲೀಕ ಎಂದು ಹೇಳುವ ವ್ಯಕ್ತಿ ದೇವರಾಜು 4ನೇ ಆರೋಪಿ. ಈ 4 ಆರೋಪಿಗಳಿಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿದೆ. ಅಂದರೆ ಇವರ ವಿರುದ್ಧದ ಯಾವುದೇ ಆರೋಪಗಳಿಗೂ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಶರ ಬರೆದಿದೆ. ನಾಳೆ ತಾನೇ ರಿಪೋರ್ಟ್ ಸಲ್ಲಿಕೆ ಮಾಡೋದು ಲೋಕಾಯುಕ್ತ. ಹೇಗೆ ಹೇಳ್ತೀರಿ ಬಿ ರಿಪೋರ್ಟ್ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕಂದರೆ ಅವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣಗೆ. ನೀವು ಕೊಟ್ಟಂತಹ ದೂರಿಗೆ ಯಾವುದೇ ಸಾಕ್ಷ್ಯಗಳಿಲ್ಲ, ನೀವು ಮಾಡಿದಂತಹ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿಲ್ಲ, ಇದು ತನಿಖೆ ಮಾಡುವಂತಹ ಪ್ರಕರಣ ಅಲ್ಲವೇ ಅಲ್ಲ. ನಿಮಗೇನಾದರೂ ನಮ್ಮ ತನಿಖೆಯ ಬಗ್ಗೆ ತಕರಾರಿದ್ದರೆ ನೀವು ಕೋರ್ಟಿಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಆಗಲೇ ಗೊತ್ತಾಗುತ್ತೆ, ಇದರಲ್ಲಿ ಕ್ಲೀನ್ ಚಿಟ್ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾಳೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಅದು ಕ್ಲೀನ್ ಚಿಟ್ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. 14 ಸೈಟ್ಗಳನ್ನು ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿ ತಮ್ಮ ಪತ್ನಿ
ಪಾರ್ವತಿಯವರಿಗೆ ಕೊಡಿಸಿದ್ದಾರೆ ಅನ್ನೋದು ಆರೋಪ. ಇಡೀ ಕೇಸ್ನ ತನಿಖೆ ಮಾಡಿ ಪ್ರಭಾವ ಇಲ್ಲ ಅಂತ ಲೋಕಾಯುಕ್ತ ಶರ ಬರೆದಿದೆ. ಸಿದ್ದರಾಮಯ್ಯನವರ ವಿರುದ್ಧದ ಆರೋಪಕ್ಕೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಇಡೀ ಮೂಡಾದಲ್ಲಿ ದೊಡ್ಡ ಲಂಚಾವತಾರ ಆಗಿದೆ ಅನ್ನುವಂತಹ ವರದಿಗಳು ಬಂದವು. ಈಗ ನೋಡಿದರೆ ಲೋಕಾಯುಕ್ತ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇದೆ. ದೂರುದಾರನಿಗೆ ನೋಟಿಸ್ ಕೊಟ್ಟಿದೆ, ನೀವು ಮಾಡಿದಂತಹ ಆರೋಪಗಳಿಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ. ಕಳೆದ 7-8 ತಿಂಗಳುಗಳಿಂದ ನಡೆದಂತಹ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ತನಿಖಾ ಸಂಸ್ಥೆಯ ಮೂಲಕ ಕ್ಲೀನ್ ಚಿಟ್ ಸಿಕ್ಕಂತಾಗಿದೆ, ರಿಲೀಫ್ ಸಿಕ್ಕಂತಾಗಿದೆ. ಹಾಗಿದ್ರೆ ಇಡೀ ಕೇಸ್ ಮುಗಿದೋಯ್ತಾ? ಇಲ್ಲ. ಯಾಕಂದ್ರೆ ಇಡೀ ತನಿಖೆ ನಡೆಸ್ತಾ ಇದೆ. ಇಡೀ ತನಿಖೆಯಲ್ಲಿ ಅಕ್ರಮ ಹಣ ವರ್ಗಾವಣೆಯ ಆರೋಪಗಳಿದ್ದಾವೆ. ಇಡೀ ತನಿಖೆ ಮಾಡ್ತಾ ಇದೆ. ಇನ್ನೂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿಲ್ಲ, ಅವರ ಪತ್ನಿಗೆ ನೋಟಿಸ್ ಕೊಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೂ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಈಗ ಲೋಕಾಯುಕ್ತದವರು ಏನು ಹೇಳ್ತಾ ಇದ್ದಾರೆ? ಬಿ ರಿಪೋರ್ಟ್ ನಾಳೆ ಸಲ್ಲಿಕೆ ಮಾಡ್ತಾರೆ, ನಾಳೆ ನಮಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ, ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ನ ಪ್ರಕಾರ ಲೋಕಾಯುಕ್ತ ಏನು ಹೇಳ್ತಾ ಇದೆ? 4 ಜನ ಆರೋಪಿಗಳ ಮೇಲಿನ ಆರೋಪ ಸಾಬೀತಾಗಿಲ್ಲ. ಲೋಕಾಯುಕ್ತ ತನಿಖೆಯಲ್ಲಿ ಆರೋಪ ಸಾಬೀತಾಗಿಲ್ಲ. 2016ರಿಂದ 2024ರವರೆಗೆ 50-50 ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯನೇ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಸ್ನೇಹಮಯಿ ಕೃಷ್ಣ ನೀಡಿದ ದೂರು ತನಿಖೆ ನಡೆಸೋದಕ್ಕೆ ತಕ್ಕದ್ದಲ್ಲ, ತನಿಖೆ ನಡೆಸೋದಕ್ಕೆ ಅರ್ಹವಾದ ದೂರಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಮಾಹಿತಿ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆಯಿಂದಾಗಿ ಈ ದೂರನ್ನು ನೀಡಲಾಗಿದೆ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ದೂರುದಾರರು ಮಾಡಿದಂತಹ ಯಾವುದೇ ಆರೋಪಗಳಿಗೆ ಸಾಕ್ಷ್ಯಾಧಾರ ಇಲ್ಲ, ಸಾಕ್ಷ್ಯವೂ ಇಲ್ಲ, ಆಧಾರವೂ ಇಲ್ಲ, ದಾಖಲೆಗಳೂ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಿದೆ. ಇದು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವಂತಹ ಪ್ರಕರಣ ಅಲ್ಲವೇ ಅಲ್ಲ ಅಂತ ಕರ್ನಾಟಕ ಲೋಕಾಯುಕ್ತ ಶರ ಬರೆದಿದೆ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.